ಎಲ್ಲಾ ಕಾರ್ಯಕ್ರಮ ಮಹಿಳೆಯರಿಗೆ ಸ್ಟೂಡೆಂಟ್ಸ್ಗೆ ಒಳ್ಳೆ ಕಾರ್ಯಕ್ರಮ ಇದು. ಒಳ್ಳೆ ಜಾಗೃತಿ ಕಾರ್ಯಕ್ರಮ. ಪ್ರತಿ ಸಲ ನಾವು ಕಾಲೇಜಿಗೆ ಬಂದು ಕಾರ್ಯಕ್ರಮ ಹೇಳ್ತಿದ್ವಿ. ಈಗ ಇಡೀ 3 days ಇಲ್ಲೇ ಕಾರ್ಯಕ್ರಮ ಇರುತ್ತೆ. ಸೈಬರ್ ಕ್ರೈಮ್ ಬಗ್ಗೆ, ಮಹಿಳೆಯರ ಮಕ್ಕಳ ಬಗ್ಗೆ, ಬಾಲ್ಯ ವಿವಾಹ ಬಗ್ಗೆ ಎಲ್ಲ ಇಲ್ಲೇ ಮಾಹಿತಿ ಒಂದ್ಸಲ ನೀವು ಜೀವನ ತಿಳ್ಕೊಂಡ್ಬಿಟ್ರೆ ಬಹಳ ಒಳ್ಳೆದಾಗುತ್ತೆ. ಆರ್ಥಿಕ ವಂಚನೆಗಳು, ಫೈನಾನ್ಷಿಯಲ್ ಫ್ರಾಡ್ಸ್, ಇನ್ನೊಂದು ನಾನ್ ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ 2 ಭಾಗ ಮಾಡ್ತೀವಿ. ಫೈನಾನ್ಷಿಯಲ್ ಫ್ರಾಡ್ಸ್ ಅಂದರೆ ಫ್ರಾಡ್ ಮಾಡಿದಾಗ ಏನಾದರೂ ದುಡ್ಡು ಟ್ರಾನ್ಸ್ಫರ್ ಆದರೆ, ದುಡ್ಡು ಇನ್ವಾಲ್ವ್ ಆದರೆ ನಂಬರ್ ಕೊಡ್ತೀವಿ, 1 ವಾರದಲ್ಲಿ ನಂಬರ್ ಕೊಡ್ತೀವಿ, 1 ತಿಂಗಳಲ್ಲಿ ಕೊಡ್ತೀವಿ ಅಂತ ಅಪ್ರೋಚ್ ಮಾಡ್ತಾರೆ ಮೇಡಮ್. ನಾವೇನಾದರೂ ಇಂಟ್ರೆಸ್ಟ್ ತೋರಿಸಿದ್ವಿ ಅಂದರೆ ಕೆಲವೊಂದು ನಕಲಿ ವೆಬ್ಸೈಟ್ಗಳು, ನಕಲಿ ಆ್ಯಪ್ಗಳನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ನಮ್ಮ ಮೊಬೈಲಿಂದ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಮಾಡಿಸಿ ಮೊದಲು ಕಡಿಮೆ ಅಮೌಂಟನ್ನು ಇನ್ವೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ನಾವು ಕಡಿಮೆ ಸೈಬರ್ ಕ್ರೈಮ್, ಮಾದಕ ವಸ್ತು, ಸಂಚಾರ ಸುರಕ್ಷಾ, ಬಾಲ್ಯ ವಿವಾಹ, ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಬಗ್ಗೆ ಇಷ್ಟು ಸಬ್ಜೆಕ್ಟ್ಸ್ ನ ಇಲ್ಲಿ ಕವರ್ ಮಾಡಬೇಕು ಅಂತ ಈ 3 ದಿನಗಳ ಕಾಲ ಇವರು ಒಂದು ಫಂಕ್ಷನ್ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇದು ಎಲ್ಲಾ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ BO ಅವರು. ಸೊ ಇವತ್ತು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತೇನು ನೀವೆಲ್ಲ ಎಷ್ಟು ಮಕ್ಕಳು ಇವತ್ತು ಮೊಬೈಲ್ ಮುಟ್ಲಾರ್ದೆ ಮನೇಲಿ ಇರ್ತಾ ಇದ್ದೀರಾ ಹೇಳಿ? ಯಾರು ಇವತ್ತು ಒಂದು ದಿನ ನಾನು 10 ನಿಮಿಷನೂ ಫೋನ್ ಮುಟ್ಟಿಲ್ಲ ಅಂತ ಹೇಳೋದು ಯಾರಾದ್ರೂ ಇದ್ದೀರಾ? ಕೈ ಎತ್ತಾ ಇದಾರೆ ಕೆಲವರು. ಯಾರಾದ್ರೂ ಇದ್ರೆ ನಿಜವಾಗಿ ನೀವು ಎತ್ತಿಯಲ್ಲಿ ನಿಮ್ಗೊಂದು ಕ್ಲಾಸ್ ಹಾಕ್ಸ್ಬೇಕು. ತುಂಬಾ ಜನ ಇದ್ರೆ ಯಾವ ಸ್ಟೂಡೆಂಟ್ಸ್ ಇದೆ? SLCನ ಅದಕ್ಕೆ ಬಿಟ್ಟಿದ್ದೀನಿ. ಸೆಕೆಂಡ್ PU ಓದ್ಬೇಕಲ್ಲ, ಅದಕ್ಕೆ ಮುಟ್ಟಿರಲ್ಲ. ಈಗ ನೆಕ್ಸ್ಟ್ ಸ್ವಂತ ಮೊಬೈಲ್ ಕೊಡಿಸ್ಲೇಬೇಕು ಅಂತ ಹಠ ಅಂತೂ ಮಾಡ್ತೀರಾ. ಈ ಒಂದೇನು ಫಂಕ್ಷನ್ಗೆ ವಿತ್ ಬರೇ ಕೇಳೋದ್ರಿಂದ ಅಷ್ಟೊಂದು ತಲೆಯಲ್ಲಿ ಉಳಿಯಲ್ಲ ಯಾವ ಜ್ಞಾನ. ಕೇಳೋದ್ರ ಜೊತೆಗೆ ನಿಮ್ಗೇನಿಲ್ಲಿ ಪಿಕ್ಚರ್ಸ್ ಹಾಕಿದಾರಲ್ಲ ಅದನ್ನ ನೋಡಿ ಆಮೇಲೆ ಅವರು ತುಂಬಾ ಸ್ಟ್ರೆಸ್ ತಗೊಂಡು ಸ್ಟ್ರೈನ್ ತಗೊಂಡು ಈ ತರದೊಂದು ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳಿದ್ರು. ಆ SP ಅವರು ಮೋಸ್ಟ್ಲಿ ಮಕ್ಕಳ ಬಗ್ಗೆ ಜಾಸ್ತಿ ಕಾಳಜಿ ತಗೊಂಡ ಈ ಒಂದು ಪ್ರೋಗ್ರಾಮ್ ನ ಮಾಡಬೇಕು ಅಂತ ಭಾವಿಸಿದ್ದಾರೆ ಅಂತ ನಮ್ಗನ್ಸುತ್ತೆ. ನಾವೆಲ್ಲ ಒಂದೊಂದು ಕಾರ್ಯಕ್ರಮನ ಎಷ್ಟೊಂದು ಬರೀ ಭಾರತದಲ್ಲಿ ಹೇಳಿ ಬಂದ್ಬಿಡ್ತೀವಿ. ಅದ್ರಲ್ಲೂ ನಾವು ಕವರ್ ಮಾಡೋದು ಸೈಬರ್ ಕ್ರೈಮ್ಸ್ ತುಂಬಾ ಕಡಿಮೆ. ಮಾದಕ ವಸ್ತುಗಳನ್ನು ಶಾಲೆಗೆ ಬಂದು ಹೇಳೋದು ತುಂಬಾ ಕಡಿಮೆ. ಬಹಳ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಮಾತಾಡ್ತೀವಿ. ಆಮೇಲೆ ಸಂಚಾರ ಸುರಕ್ಷತೆ ಬಗ್ಗೆ ಹೆಲ್ಮೆಟ್ ಹಾಕೊಳ್ಳಿ ಅದು ಅಂತ ಸ್ವಲ್ಪ ಹೇಳ್ತೀವಿ. ಬಟ್ ಇಲ್ಲಿ ವಿತ್ ಪಿಕ್ಚರ್ಸ್ ನಿಮ್ಗೆ ಹೇಳೋದ್ರಿಂದ ಆಮೇಲೆ ಎಲ್ಲ ಈವನ್ ಬಾಲೆ ಟ್ರೈನಿಂಗ್ ಅಲ್ಲಿ ಏನ್ ಪಿಸ್ತೂಲ್ಸ್ ಇರ್ತಾರೆ ಅವನ್ನೆಲ್ಲ ಹೇಗೆ ಬಳಕೆ ಮಾಡ್ತಾರೆ, ಯಾವ್ದೇ ಹೆಸರುಗಳು ಏನೇನಿರುತ್ತೆ ಈ ತರದ್ದೆಲ್ಲ ಈ ನಮ್ಮ ನಡೆ ಜಾಗೃತಿ ಕಡೆಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಮೊಳಕಾಲ್ಮೂರು ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ದಿವಸ ಪ್ರದರ್ಶನ ನಡೆಯುತ್ತೆ. ಇದರಲ್ಲಿ ಪೂರ್ಣ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ.
ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು ಬಹಳ ಶ್ರಮಪಟ್ಟು ಇಂಪ್ರೂವ್ ಮಾಡ್ತಿದ್ದಾರೆ. ಎಲ್ಲ ಏನು ಅಪರಾಧಗಳು ಇತ್ತೀಚಿನ ದಿನದಲ್ಲಿ ಆಗ್ತಕ್ಕಂಥ ಅಪರಾಧಗಳ ಬಗ್ಗೆ ನಾವು ಯಾವ ರೀತಿ ಜಾಗೃತರಾಗಬೇಕು ಮತ್ತು ಇದರಿಂದ ನಾವು ಪಾರಾಗಬೇಕು, ಯಾವ ರೀತಿ ಪಾರಾಗಬೇಕು ಮತ್ತು ಅದರ ಕಾನೂನು ಅಡಿಯಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮೊಳಕಾಲ್ಮೂರು ಪಟ್ಟಣದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಎಲ್ಲಾ ಸಾರ್ವಜನಿಕರು ಇದಕ್ಕೆ ಪ್ರತಿದಿನ ಬಂದು ಇದನ್ನು ವೀಕ್ಷಣೆ ಮಾಡಬೇಕಂತ ಕೇಳ್ಕೊಳ್ತಾ